ನ್ಯೂಸ್ ಅಟ್ 12ಗೆ ಸ್ವಾಗತ. ನಾನು ಪ್ರತಿಮಾ. ಕೇಂದ್ರದ ಎನ್ಎಂಸಿ ಕಾಯ್ದೆಗೆ ವಿರೋಧ, ದೇಶಾದ್ಯಂತ ಒಪಿಡಿ ಬಂದ್ ಮಾಡಿ ಖಾಸಗಿ ಆಸ್ಪತ್ರೆ ವೈದ್ಯರ ಮುಷ್ಕರ, ರಾಜ್ಯದೆಲ್ಲೆಡೆ ರೋಗಿಗಳ ಪರದಾಟ, ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ. ಕೇಂದ್ರ ಸರ್ಕಾರ ಜಾರಿಗೊಳಿಸುವುದಕ್ಕೆ ಮುಂದಾಗಿರೋ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ವಿಧೇಯಕ ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘಟನೆ ರಾಷ್ಟ್ರಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. 2.15 ಲಕ್ಷ ವೈದ್ಯರು ದೇಶಾದ್ಯಂತ ಇವತ್ತು ದಿನಪೂರ್ತಿ ಕೆಲಸ ಬಂದ್ ಮಾಡಿ ಹೋರಾಟ ನಡೆಸಲಿದ್ದಾರೆ. ಕರ್ನಾಟಕದಲ್ಲೂ ಮುಷ್ಕರದ ಅಂಗವಾಗಿ ರಾಜ್ಯದ ಖಾಸಗಿ ವೈದ್ಯರು ಬೆಳಗ್ಗೆ 6 ಗಂಟೆಯಿಂದ ಹೊರರೋಗಿಗಳ ವಿಭಾಗವನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡುತ್ತಿದ್ದಾರೆ. ಆದರೆ ತುರ್ತು ಚಿಕಿತ್ಸೆ ಹಾಗೂ ಒಳರೋಗಿಗಳಿಗೆ ಸೇವೆ ಇರಲಿದೆ. ಸಂಜೆ 6 ಗಂಟೆ ಬಳಿಕ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲೂ ಒಪಿಡಿ ಸೇವೆ ಸಿಗಲಿದೆ. ಇನ್ನು ಬೆಂಗಳೂರಿನ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ. ಒಪಿಡಿ ಎಂದಿನಂತೆ ಇದೆ. ಇನ್ನು ಮಂಡ್ಯ, ಮೈಸೂರು, ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗಿಗಳು ಮುಗಿಬೀಳ್ತಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ಸಂಖ್ಯೆ ಎಂದಿಗಿಂತ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸುವುದಕ್ಕೆ ಮುಂದಾಗಿರುವಂತಹ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ವಿಧೇಯಕವನ್ನು ವಿರೋಧಿಸಿ ಇವತ್ತು ಖಾಸಗಿ ಆಸ್ಪತ್ರೆಯ ವೈದ್ಯರೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಷ್ಕರದ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅಂದ್ರೆ ಸಾಮಾನ್ಯ ರೋಗಿಗಳು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸೌಮ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಖಾಸಗಿ ಆಸ್ಪತ್ರೆಯ ವೈದ್ಯರು ಮುಷ್ಕರವನ್ನ ಮಾಡ್ತಾ ಇರೋದ್ರಿಂದ ರೋಗಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದ್ರಿಂದ ಪ್ರಮುಖವಾಗಿ ಯಾವೆಲ್ಲ ಆಸ್ಪತ್ರೆಯಲ್ಲಿ ಒಪಿಡಿ ಸೇವೆ ಸಿಗ್ತಾ ಇದೆ, ಯಾವೆಲ್ಲ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ ಅಂತ? ಇವತ್ತು ಎನ್ಎಂಸಿ ಬಿಲ್ ಅನ್ನು ವಿರೋಧಿಸಿ ಖಾಸಗಿ ಆಸ್ಪತ್ರೆಯ ವೈದ್ಯರು ದೊಡ್ಡ ಮಟ್ಟಿಗಿನ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ದೇಶದಾದ್ಯಂತ ಕರೆ ಕೊಟ್ಟಿರುವಂತಹ ಮುಷ್ಕರ ಇದು. ಆದರೆ ಬೆಂಗಳೂರಿನಲ್ಲಿ ಈ ಒಂದು ಮುಷ್ಕರಕ್ಕೆ ತುಂಬಾ ನೀರಸವಾದ ಪ್ರತಿಕ್ರಿಯೆ ಸಿಕ್ಕಿದೆ. ಬಹುತೇಕ ಖಾಸಗಿ ಆಸ್ಪತ್ರೆಗಳು ಎಂದಿನಂತೆಯೇ ಕೆಲಸ ಮಾಡ್ತಾ ಇದ್ದಾವೆ. ಕೆಲವೊಂದಷ್ಟು ಆಸ್ಪತ್ರೆಗಳು ಮಾತ್ರ, ಬೆರಳೆಣಿಕೆಯಷ್ಟು ಮಾತ್ರ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ತಮ್ಮ ಒಪಿಡಿಯನ್ನ ಜೊತೆಗೆ ಇಡೀ ಆಸ್ಪತ್ರೆ ಒಂದು ಪ್ರೀ ಪ್ಲಾನ್ಡ್ ಟ್ರೀಟ್ಮೆಂಟ್ಸ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಸ್ಥಗಿತ ಮಾಡಿರುವಂತದ್ದು. ಆದ್ರೆ ಈ ಒಂದು ಮುಷ್ಕರಕ್ಕೆ ಕೊನೆ ಹಂತದಲ್ಲಿ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಯಾವುದೇ ರೀತಿ ಹೆಚ್ಚಿನ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅನ್ನುವಂತ ಮಾತು ವೈದ್ಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದರಿಂದ ಬೆನಿಫಿಟ್ ಆಗಿದ್ದು ರೋಗಿಗಳಿಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ಬಾರಿ ವೈದ್ಯರು ಮುಷ್ಕರ ಹೋದಾಗ್ಲೂ ಪರದಾಡುವಂತದ್ದು ರೋಗಿಗಳೇ. ಆದ್ರೆ ಈ ಬಾರಿ ರೋಗಿಗಳಿಗೆ ಯಾಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗಳು ಹೆಚ್ಚಾಗಿ ಈ ಒಂದು ಮುಷ್ಕರಕ್ಕೆ ಕೈ ಜೋಡಿಸಿಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜೊತೆಗೆ ಬೇರೆಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಅನಾನುಕೂಲ ಆಗದೇ ಇರುವಂತೆ ಮುನ್ನೆಚ್ಚರಿಕೆಯನ್ನ ಆರೋಗ್ಯ ಇಲಾಖೆ ತಗೊಂಡಿದೆ. ವೈದ್ಯರ ಮತ್ತು ಆಸ್ಪತ್ರೆಯ ಸಿಬ್ಬಂದಿಯ ಎಲ್ಲಾ ಒಂದು ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಫುಲ್ ಟೈಮ್ ಅವರೆಲ್ಲ ವರ್ಕ್ ಮಾಡಬೇಕು ಅಂತ ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ಇದೆಲ್ಲವೂ ಇರೋದ್ರಿಂದ ರೋಗಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು. ಕೇವಲ ಖಾಸಗಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ಖಾಸಗಿ ಕ್ಲಿನಿಕ್ಗಳು ಕೂಡ ಈ ಒಂದು ಮುಷ್ಕರಕ್ಕೆ ಹೆಚ್ಚಿನ ಗಮನವನ್ನ ಕೊಟ್ಟಿಲ್ಲ. ನನ್ನ ಹಿಂದೆನೆ ಒಂದು ಪುಟ್ಟ ಕ್ಲಿನಿಕ್ ಇದೆ, ನೀವು ನೋಡಬಹುದು. ಆ ಕ್ಲಿನಿಕ್ ಓಪನ್ ಇದೆ. ಸೊ ನಗರದಲ್ಲಿ ಈ ತರನೇ ಇರುವಂತಹ ತುಂಬಾ ಚಿಕ್ಕ ಪುಟ್ಟ ಕ್ಲಿನಿಕ್ಗಳು ಎಲ್ಲವೂ ಕೂಡ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆಂದ್ರೆ ಇವರೆಲ್ಲ ಮೊದಲೇ ತಮ್ಮ ರೋಗಿಗಳಿಗೆ ಅಪಾಯಿಂಟ್ಮೆಂಟ್ಸ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಅದನ್ನ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರೋಗಿಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಬೇರೆ ಊರುಗಳಿಂದ ಬರುವಂತ ರೋಗಿಗಳಿರ್ತಾರೆ. ಹಾಗಾಗಿ ಮೊದಲೆಲ್ಲ ಒಂದು 3-4 ದಿನ ಅಥವಾ ಒಂದು ವಾರದ ಮುಂಚೆನೆ ಒಂದು ಮುಷ್ಕರದ ದಿನಾಂಕ ನಿಗದಿ ಆಗಿದ್ರಿಂದ ಇವರೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದು. ಆಸ್ಪತ್ರೆಗಳ ಜೊತೆಗೆ ಕ್ಲಿನಿಕ್ಗಳು ಕೂಡ ಮುಷ್ಕರಕ್ಕೆ ಕೈ ಜೋಡಿಸಿರೋದ್ರಿಂದ ರೋಗಿಗಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಕೊನೆ ಹಂತದ ಕ್ಷಣದಲ್ಲಿ ಒಂದು ಮುಷ್ಕರದ ಡೇಟ್ ಫಿಕ್ಸ್ ಆಗಿದ್ರಿಂದ ಯಾರು ಕೂಡ ಇಲ್ಲ. ಜೊತೆಗೆ ಈ ಒಂದು ವೈದ್ಯ ಟೀಮ್ ಏನಿದೆ ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. ಎನ್ಎಂಸಿ ಬಿಲ್ಗೆ ನಾವು ಒಪ್ಪಿಗೆ ಸೂಚಿಸಬೇಕಾ ಬೇಡವಾ, ಯಾವ್ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತ. ಸೊ ಈ ಎಲ್ಲಾ ವಿಚಾರಗಳ ನಡುವೆ ರೋಗಿಗಳು ಈ ಬಾರಿಯ ಮುಷ್ಕರದಿಂದ ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಓಕೆ, ಧನ್ಯವಾದ ಸೌಮ್ಯ. ಇನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನ್ಯಾಷನಲ್ ಮೆಡಿಕಲ್ ಕಮಿಷನ್
ಕಾಯ್ದೆ ವಿರೋಧಿಸಿ ಈಗಾಗಲೇ ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಬಂದ್ಗೆ ಕರೆ ನೀಡಿದ್ದಾವೆ. ಅದೇ ಒಂದು ನಿಟ್ಟಿನಲ್ಲಿ ರಾಜಧಾನಿಯಲ್ಲಿ ಕೂಡ ಹಲವು ಆಸ್ಪತ್ರೆಗಳು ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಸದ್ಯ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಅಪೋಲೋ ಆಸ್ಪತ್ರೆ ಬಳಿ ಇದ್ದೀರಿ, ಅಂದರೆ ಮೆಜೆಸ್ಟಿಕ್ ಬಳಿ ಇರ್ತಕ್ಕಂಥ ಈ ಒಂದು ಅಪೋಲೋ ಆಸ್ಪತ್ರೆಯಲ್ಲಿ ನೀವು ಗಮನಿಸಬಹುದು, ಬೆಳಗ್ಗೆಯಿಂದ OPD ಬ್ಲಾಕ್ನ ಬಂದ್ ಮಾಡಲಾಗಿದೆ. ಅಂದರೆ ಹೊರ ರೋಗಿಗಳ ವಿಭಾಗ ಏನಿತ್ತು, ಈ ವಿಭಾಗವನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಏನು ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸ್ತಿದ್ದಾವೆ ಅಂತ ಹೇಳ್ಬೋದು. ಜೊತೆಗೆ ರಾಜಧಾನಿಯ ಹಲವು ಆಸ್ಪತ್ರೆಗಳು ಇದೇ ರೀತಿ ಬಂದ್ ಮಾಡಿದ್ದಾವೆ. ಇನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೊರ ರೋಗಿಗಳ ವಿಭಾಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏನಿದೆ ಇವರಿಗೆ ಪತ್ರದ ಮೂಲಕ ಸೂಚನೆಯನ್ನು ಕೂಡ ನೀಡಿದೆ. ಅಂದರೆ ಇವತ್ತಿನ ದಿನ ಸಂಪೂರ್ಣವಾಗಿ OPD ಬ್ಲಾಕ್ನ ಬಂದ್ ಮಾಡಬೇಕು, ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ನೀತಿಯನ್ನು ವಿರೋಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಂದ್ಗೆ ಕರೆ ನೀಡಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆಯನ್ನು ಈಗಾಗಲೇ OPD ಬ್ಲಾಕ್ನ ಸ್ಥಗಿತಗೊಳಿಸಿದೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಿನ್ನೆಯಿಂದನೇ ಇಲ್ಲಿ ಪೇಷಂಟ್ಗಳ ಅಪಾಯಿಂಟ್ಮೆಂಟ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಇಲ್ಲಿನ ಸಿಬ್ಬಂದಿ ನಮಗೆ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೈದ್ಯರ ಮುಷ್ಕರದ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ವಿಭಾಗದ ಅಧ್ಯಕ್ಷ ಡಾ ರವೀಂದ್ರ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಅವರೇನೇನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಥವಾ NMC ಬಿಲ್ ಅನ್ನು ವಿರೋಧಿಸಿ ಖಾಸಗಿ ವೈದ್ಯರು ಕಳೆದ 6 ತಿಂಗಳಲ್ಲಿ ಇದು 3ನೇ ಬಾರಿ ಮುಷ್ಕರವನ್ನು ಹೂಡಿದ್ದಾರೆ. ಈ ಸಾರಿ ಕೂಡ ಎಂದಿನಂತೆ ಭಾರತೀಯ ವೈದ್ಯಕೀಯ ಸಂಘದ ಮುಂದಾಳತ್ವದಲ್ಲಿ ಈ ಒಂದು ಮುಷ್ಕರ ನಡೀತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಈ ಒಂದು ಮುಷ್ಕರಕ್ಕೆ ಖಾಸಗಿ ಆಸ್ಪತ್ರೆಗಳು ಹೆಚ್ಚಿನ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ IMA ಕರ್ನಾಟಕ ಬ್ರಾಂಚ್ನ ಪ್ರೆಸಿಡೆಂಟ್ ಆಗಿರುವಂತಹ ಡಾ ರವೀಂದ್ರ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ. ಸರ್, ಒಟ್ಟಾರೆ ಈ NMC 3ನೇ ಸಲ ನೀವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಇಷ್ಟು ಸಲ ವೈದ್ಯರೆಲ್ಲ ಮುಷ್ಕರ ಹೂಡ್ತಾ ಇದ್ದಾರೆ ಅಂದ್ರೆ ಅಂಥದ್ದೇನಿದೆ ಅದರಲ್ಲಿ? ಈ ಮುಂಚೆನೂ ಕೂಡ ನೀವೇ ರಿಪೋರ್ಟ್ ಮಾಡಿದ್ರಿ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನುವಂತಹ ಒಂದು ಕರಾಳವಾದಂತಹ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಕೊಟ್ಟಿದೆ. ಇದರಿಂದಾಗಿ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟ ಹಾಳಾಗ್ತದೆ. ಇದರಿಂದಾಗಿ ಬಡವರು ವೈದ್ಯಕೀಯ ವ್ಯಾಸಂಗ ಮಾಡುವಂತಹ ಕನಸನ್ನ ಕೈಬಿಡಬೇಕಾಗುತ್ತೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ತನ್ನ ಸ್ವಾಯತ್ತತೆಯನ್ನು ಕಳ್ಕೊತವೆ. ಇದರಿಂದಾಗಿ ಎಲ್ಲ ಇಡೀ ವ್ಯವಸ್ಥೆ ಕೇಂದ್ರೀಕೃತ ಆಗ್ತಾ ಇದೆ. ವಿಕೇಂದ್ರೀಕರಣ ಆಗಬೇಕಾಗಿರೋ ಜಾಗದಲ್ಲಿ ಕೇಂದ್ರೀಕೃತ ಆಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನು ನಿರೀಕ್ಷೆ ಮಾಡುವಂತದ್ದು ತಪ್ಪಾಗ್ತದೆ. ಭವಿಷ್ಯದಲ್ಲಿ ಅತ್ಯಂತ ಕಳಪೆ ವೈದ್ಯರನ್ನು ನಿರ್ಮಾಣ ಮಾಡುವಂತ ಒಂದು ಗುರಿ ಹೊಂದಿರುವಾಗ ಕಾಣುತ್ತದೆ ಇವರು ಯಾರು ಈ ಕೇಂದ್ರ ಸರ್ಕಾರದವರು ತಮ್ಮ ಮೂರ್ಖತನದ ತೀರ್ಮಾನದಿಂದಾಗಿ. ಹಾಗಾಗಿ ಈ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಿಲ್ ಅನ್ನುವಂಥದ್ದನ್ನ ಜಾರಿಗೆ ತರುವಂತದ್ದನ್ನು ನಿಲ್ಲಿಸಬೇಕು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾನೇ ಕಂಟಿನ್ಯೂ ಆಗಬೇಕು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದೆ ಅಂತ ನೀವೇನು ಹೇಳ್ತಿದ್ದೀರೋ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಭ್ರಷ್ಟಾಚಾರ ವಿಪರೀತ ಇದೆ, ಅದಕ್ಕೆ ನಾವು ಬೇರೆ ತರ್ತೀವಿ ಅಂತ ಇವ್ರದ್ದು ರೀಸನ್ ಇರುವಂತದ್ದು. ಆದರೆ ನೀವು ಅದನ್ನು ಹೇಳಬೇಕು ಅಂದ್ರೆ ವೇಗ ಹೇಳಕ್ಕಾಗಲ್ಲ. ಭ್ರಷ್ಟಾಚಾರ ನಡೆದಿರೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿರಬೇಕು. ಇದ್ದ ಮೇಲೆ ನೀವು ಸಂಬಂಧಪಟ್ಟಂತ ವ್ಯಕ್ತಿಗಳ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ, ಯಾಕಿದುವರೆಗೂ ಅವ್ರನ್ನ ಬಂಧಿಸಿಲ್ಲ, ಯಾಕಿದುವರೆಗೂ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ. ನೀವು ಈ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ನೆಗಡಿ ಆಯಿತು ಅಂತ ಮೂಕುಯ್ಯೋ ಥರ ನೀವು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ವ್ಯಕ್ತಿಗಳನ್ನು ಬಿಟ್ಟು ಭ್ರಷ್ಟಾಚಾರ ಮಾಡಿರೋ ವ್ಯಕ್ತಿಗಳನ್ನು ಬಿಟ್ಟು ಸಂಸ್ಥೆಯನ್ನು ಮುಚ್ಚಿದ್ರೆ ಏನು ಉಪಯೋಗ? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಿಲ್ ಮಾಡ್ತೀರಿ, ಅಲ್ಲಿ ಬರೋ ವ್ಯಕ್ತಿಗಳು ಕೂಡ ಇಂಥವ್ರಲ್ಲ ಅಂತ ಏನು ಗ್ಯಾರಂಟಿ? ಸೊ ಹಾಗಾಗಿ ಮನುಷ್ಯನ ಮನಸ್ಥಿತಿ ಮತ್ತೆ ತಿಳುವಳಿಕೆ, ಅವನ ಆತ್ಮಸಾಕ್ಷಿ ಕೆಲಸ ಮಾಡಲಿಲ್ಲ ಅಂತನ್ನೋದಾದ್ರೆ ನೀವು ಎಲ್ಲಿಂದ ಹೋಗಿ ಯಾವುದೇ ಹೆಸರಲ್ಲಿ ಮಾಡಿದ್ರು ಕೂಡ ಹೊಸ ಬಾಟ್ಲಿ ಹಳೆ ಶೇಂದಿ ಅಂತ ನಂಗೆ ಆಗ್ತದೆ. ನೀವು ಮಾಡ್ತಿರೋದು ಆ ಕೆಲಸ ಅಂತ ಅನ್ನೋದನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಉದ್ದೇಶ. ಒಂದೆರಡು ರಾಜ್ಯಗಳಲ್ಲಿ ಯಾವುದೇ ತಕರಾರು ಇಲ್ಲದೆ ಅವರು NMCನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅಲ್ಲಿ ತುಂಬಾನೇ ದುಬಾರಿ ಆಗಿದೆ ಮೆಡಿಕಲ್ ಸೀಟ್ಸ್. ನೀವಾಗಲೇ ಹೇಳಿದಾಗ ಆಲ್ಮೋಸ್ಟ್ 20 ರಿಂದ 25 ಲಕ್ಷ ಆಗಿದೆ ಅಂತ. ಅಲ್ಲಿರುವಂತ IMA ಬ್ರಾಂಚ್ ಹಾಗಾದ್ರೆ ಯಾಕೆ ಇದಕ್ಕೆ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇಲ್ಲ? ಈಗ IMA ಬ್ರಾಂಚ್ ಸಪೋರ್ಟ್ ಮಾಡೋದು ಬಿಡೋದು ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ಸ್ ಅನ್ನ ಪಕ್ಕಕ್ಕಿಟ್ಬಿಡಿ. ಆಯಾ ಸರ್ಕಾರಗಳ ಬದ್ಧತೆ ಬಹಳ ಮುಖ್ಯ ಆಗ್ತದೆ ಇಂಥ ವಿಷಯದಲ್ಲಿ. ಜನಪ್ರತಿನಿಧಿಯಾದ ಒಂದು ಜವಾಬ್ದಾರಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಗಿಂತ ಹೆಚ್ಚಿದೆ. ನಾನು ನನ್ನ ಸಂಘದ ದೃಷ್ಟಿಯಿಂದ ನೋಡ್ತೀನಿ. ಜನಪ್ರತಿನಿಧಿಯಾದವನು ಇಡೀ ರಾಜ್ಯದ ದೃಷ್ಟಿ, ಸಮಗ್ರವಾದ ದೃಷ್ಟಿನಲ್ಲಿ ನೋಡಬೇಕಾಗ್ತದೆ. ಹಾಗೆ ನೋಡುವಂಥದ್ದಿಲ್ಲ ಅಂದರೆ ಆ ರಾಜ್ಯಗಳಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ನೋಡಿದ್ರೆ ಬಹುಶಃ ನಿಮಗೆ ಗೊತ್ತಾಗೋಗ್ಬಿಡ್ಬೋದು. ಈ ಗುಲಾಮಗಿರಿ ಬಿಡದೆ ಹೋದ್ರೆ, ನನ್ನ ರಾಜ್ಯದ ಹಕ್ಕು ನನಗೆ ಮುಖ್ಯ, ನನ್ನ ಜನಗಳ ಮುಖ್ಯ ಅಂತ ಅನ್ಕೊಳ್ಳದೆ ಹೋದ್ರೆ, ಈ ಗುಲಾಮಿ ಮನಸ್ಥಿತಿನೆಲ್ಲ ಇವರು ಕಂಟಿನ್ಯೂ ಆದರೆ ಈ ದೇಶಕ್ಕೆ ಕಿಂಚಿತ್ತೂ ಒಳ್ಳೇದಾಗೋದಿಲ್ಲ. ನಾನು ತೀರಾ ನಮಗಂತೂ ಅದು ಎಷ್ಟೊತ್ತಿಗೆ ನಮ್ಮ ಜೀವನ ಮುಗಿದೋಗ್ಬಿಡುತ್ತೋ ಅಂತ ಅನ್ನಿಸ್ತಿದೆ. ಅಂಥ ಕೆಟ್ಟ ಪರಿಸ್ಥಿತಿ ಇದು. ಯಾರೊಬ್ರು ಅದನ್ನ ಯಾರಾದ್ರೂ ಒಬ್ರು ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರೆ ಇವ್ರು ಆ ಪಕ್ಷ, ಇವ್ರು ಈ ಪಕ್ಷ, ಈ ಪಕ್ಷ, ಆ ಪಕ್ಷ.
ಇದೆಲ್ಲ ಇಶ್ಯೂ. ಒಳ್ಳೇದು ಮಾಡ್ತಿದ್ದೀರಾ ಒಳ್ಳೇದು, ಕೆಟ್ಟದ್ದು ಮಾಡ್ತಿದ್ದೀರಾ ಕೆಟ್ಟದ್ದು. ನಾನು ಅವತ್ತು ರಮೇಶ್ ಕುಮಾರ್ ಅವ್ರ ವಿಚಾರದಲ್ಲಿ ನಾನು ಮಾತಾಡುವಾಗಲೂ KPM ಹೇಳಿದ್ದೆ, ಮೇ 31ನೇ ತಾರೀಕಿಗೆ ಯಶಸ್ವಿನಿ ಕಾರ್ಯಕ್ರಮ ನಿಲ್ಲಿಸಿದ್ದಾರೆ, ತೊಂದರೆ ಆಗ್ತದೆ ನೋಡಿ ಅಂತ. ಇವತ್ತು ನೀವು ಹೋಗಿ ನೀವು ಸರ್ವೆ ಮಾಡಿ, ನೀವು ಜನಕ್ಕೆ ಅದೆಷ್ಟು ಕಷ್ಟ ಆಗ್ತಿದೆ ಅಂತ ಅನ್ನುವಂಥದ್ದನ್ನು ನೋಡಿ. ನೀವೀಗ ಆ ಸಂದರ್ಭಕ್ಕೆ ಯಾರಿಗೂ ಅರ್ಥ ಆಗಲಿಲ್ಲ. ಅವತ್ತಿಗೆ ನಮ್ಮನ್ನು ವಿಲನ್ಗಳು ಮಾಡಿ ಕೂರಿಸಿದ್ರು. ಅವತ್ತಿಗೆ ನಾನು ರೈಸ್ ಮಾಡಿದ್ದು ಇದೆ, ಬೇಕಾದ್ರೆ ನಿಮ್ಮ ಹತ್ರ ಕ್ಲಿಪ್ಸ್ ಇದ್ರೆ ನೋಡಿ ನೀವು ಅದನ್ನ. ಅವತ್ತಿಗೆ ರೈಸ್ ಮಾಡಿದ್ದು ಇದೆ, ಜನಸಾಮಾನ್ಯರಿಗೆ ಇದ್ರೆ ತೊಂದರೆ ಆಗ್ತದೆ ಅಂತ. ಇವತ್ತು ಅಯ್ಯೋ ಅಂತಂದ್ರು ಕೇಳೋರಿಲ್ಲ. ಈಗ ಸಾಯ್ತಿರೋರಿಗೆ ಯಾರು ಜವಾಬ್ದಾರರಾಗ್ತಾರೆ? ಅವತ್ತಿಗೆ ನಾವು 54 ಜನ ಸಾಯಿಸ್ಬಿಟ್ಟು ಅಂತಿತ್ತಲ್ಲ ಸುದ್ದಿ, 4 ದಿವಸದಲ್ಲಿ 54 ಜನ ಸತ್ತೋದ್ರು ಅಂತ. ಯಶಸ್ವಿನಿ ಯೋಜನೆ ನಿಂತ ಮೇಲೆ ಆ ಹಣನ ಬರ್ಸಕ್ಕಾಗದೆ ಇತ್ಲಾಗ ಈ ಸ್ಕೀಮು ಇಲ್ಲ, ಇತ್ಲಾಗ ಆ ಸ್ಕೀಮು ಇಲ್ಲ ಅಂತ ಈಗ ಸತ್ತಿರೋರ್ದೊಂದು ಪಟ್ಟಿ ತಗೊಳ್ಳಿ. ಸೊ ಎಲ್ಲಾ ವೈದ್ಯರಿಗೂ ಇದ್ರ ಬಗ್ಗೆ ಗೊತ್ತಿದ್ರೂ ಕೂಡ ಯಾಕೆ ಇವತ್ತಿನ ಒಂದು ಮುಷ್ಕರಕ್ಕೆ ಬೆಂಗಳೂರಿನಲ್ಲಿ ಬೆಂಬಲ ಸಿಕ್ಕಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಖಾಸಗಿ ಆಸ್ಪತ್ರೆಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾನೆ ಇದೆ. ನಿಮಗೆ ಇದರಲ್ಲಿ ಏನ್ ತಪ್ಪಾಯ್ತು ಅಂತ ಅನ್ಸುತ್ತೆ? ಇಲ್ಲ, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಇಟ್ಸ್ ಅ ವೆರಿ ಶಾರ್ಟ್ ನೋಟಿಸ್. 2 ದಿವಸಕ್ಕೆ ಮುಂಚೆ ಅಷ್ಟೇ ನಮಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದೆ, 2 days ಬ್ಯಾಕ್. ಗುರುವಾರದ ದಿವಸ ಹೇಳಿದ್ರು, ಶನಿವಾರದ ದಿವಸ ಹಿಂಗೆ ಅಂತ ಆಯ್ತು. ನಾವೆಲ್ಲರಿಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ. ಇದು ಒಂದು ಭಾಗ. ಎರಡನೇದು, ಇಂಥ ವಿಷಯಗಳಲ್ಲಿ ವಿಳೆದೆಲೆ ಕೊಟ್ಬಿಟ್ಟು ಕರೆಯೋಕ್ಕಾಗಲ್ಲ. ಇಂಥ ವಿಷಯಗಳಲ್ಲಿ ನನಗಿರೋ ಸಾರ್ವಜನಿಕ ಬದ್ಧತೆ ನನಗಿದ್ರೆ, ನನ್ನ ವೈದ್ಯರ ಹಿತ ಮತ್ತು ಭವಿಷ್ಯದ ಮಕ್ಕಳ ಹಿತ ಮತ್ತು ಬಡವ್ರ ಬಗೆಗೂ ನನಗೊಂದಷ್ಟು ಕಾಳಜಿ ಇದೆ ಅಂತ ಅನ್ನೋದಾದರೆ ಖಡಾಖಂಡಿತವಾಗಿ ಬೆಂಬಲ ಸೂಚಿಸ್ತಾರೆ. ಯಾರೇನು ಕರಿಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಮೂರನೇದು, ಕೆಲವು ಆಸ್ಪತ್ರೆಗಳಿದ್ದಾವೆ, ಎಲ್ಲರೂ ಬಾಗಿಲಾಕಿದ್ದಾಗ ಪೇಷಂಟ್ಸ್ ನನಗೆ ಜಾಸ್ತಿ ಬರ್ತಾರೆ ಅಂತ ಬಾಗಿಲು ತಗೊಂಡಿರೋ ಆಸ್ಪತ್ರೆಗಳು. ಅಂಥ ಆಸ್ಪತ್ರೆಗಳ ಕೆಟಗರಿಗೆ ಸೇರಿದಂಥವ್ರು ಇವತ್ತು ಬಾಗಿಲು ತೆಗ್ದಿದ್ದಾರೆ. ಪಾಪ ವ್ಯಾಪಾರ ಚೆನ್ನಾಗಾಗತ್ತೆ ಅವ್ರಿಗೆ. ರಮೇಶ್ ಕುಮಾರ್ ಅವರು ಬೈತಿದ್ರಲ್ಲ ಅವತ್ತಿಗೆ, ನಾವು ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ, ನೀವು ಇಂಡಿವಿಜುವಲ್ ಆಗಿ ಒಟ್ಟಾರೆ ಬೈಬೇಡಿ, ನೀವು ಡಾಕ್ಟರ್ಗಳನ್ನ ಸ್ಪೆಸಿಫಿಕ್ ಆಗಿ ಹೇಳಿ. ಡಾಕ್ಟರ್ಗಳಲ್ಲ ಇಲ್ಲಿ ತಪ್ಪಿತಸ್ಥರು, ಕಂಪನಿ ಬೇಸ್ಡ್ ಹಾಸ್ಪಿಟಲ್ಸು ಅವೆಲ್ಲ ಬಾಗಿಲು ತಕ್ಕಂಡವೆ. ಸೊ ಅಲ್ಲಿಗೆ ಈ ಒಂದು ಹೋರಾಟ ವೈದ್ಯರು ಆರಂಭ ಮಾಡಿದ್ದಾರೆ ಅನ್ನೋದು ನಿಜ, ಅದಕ್ಕೆ ವೇಗವನ್ನು ಅವರು ಕೊಟ್ಟಿದ್ದಾರೆ ಅನ್ನೋದು ನಿಜ. ಆದರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು, ಎಲ್ಲರೂ ನಮ್ಮ ಜೊತೆ ಸೇರಿ ಎಲ್ಲರ ಒಳಿತಿಗಾಗಿ ನಾವು ಶ್ರಮಿಸಬೇಕು ಅನ್ನುವಂಥ ಮಾತನ್ನ ಡಾಕ್ಟರ್ ರವೀಂದ್ರ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಖಾಸಗಿ ವೈದ್ಯರ ಮುಷ್ಕರದ ಬಗ್ಗೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೈದ್ಯರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ, ಯಾವುದೇ ಕಾನೂನು ಜನರಿಗೆ ಮಾರಕ ಆಗೋದಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಹಣ ಸುಲಿಗೆ ಮಾಡ್ತಾರೆ ಅನ್ನೋ ಭಾವನೆ ಜನರಲ್ಲಿದೆ. ಹಣ ಸುಲಿಗೆ ನಿಲ್ಲಿಸೋದಕ್ಕೆ ಕಾನೂನು ಜಾರಿ ಅನಿವಾರ್ಯವಾಗಿದೆ. ಜನರ ಹಿತದೃಷ್ಟಿಯಿಂದ ಕಾನೂನು ಜಾರಿ ಆಗಬೇಕು ಅಂತ ಹೇಳಿದ್ದಾರೆ. ವೈದ್ಯರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ, ಆದರೆ ಕಾನೂನನ್ನು ಜಾರಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸ್ವಲ್ಪ ಪ್ರತಿಭಟನೆ ಬರ್ತದೆ. ಬಟ್ ಯಾವುದೇ ಕಾನೂನು ಜನರಿಗೆ ಮಾರಕ ಆಗಿರೋದಿಲ್ಲ ಮತ್ತು ಆಗಬಾರ್ದು, ಅದನ್ನು ನಾನು ಸಂಪೂರ್ಣ ಒಪ್ಕೊಳ್ತೀನಿ. ಆದರೆ ವೈದ್ಯರು ರೋಗಿಗಳ ಏನು ರೋಗಿಗೆ ತಕ್ಕಾಗೆ ಹಣ ಸಂದಾಯ ಮಾಡಲಿಕ್ಕೆ ವಿನಂತಿ ಮಾಡಿದರೆ ಜನರಲ್ಲಿ ಈ ಭಾವನೆ ಹುಟ್ಟಲಿಕ್ಕಿಲ್ಲ. ಆದರೆ ವಿಶೇಷವಾಗಿ ಕೆಲವು ಸಂದರ್ಭದಲ್ಲಿ ರೋಗಿಗಳು ಭಾವಿಸ್ತಾರೆ, ನಮ್ಮಲ್ಲಿ ಒಂದು ಸಣ್ಣ ಕಾಯಿಲೆ ಬಂದರೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ನಮ್ಮಿಂದ ಸ್ವಲ್ಪ ಹಣದ ಶೋಷಣೆ ಆಗ್ತದೆ ಅನ್ನತಕ್ಕಂಥ ವಿಚಾರ ವ್ಯಕ್ತಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಾಗಲಿ ಇಡೀ ದೇಶದಲ್ಲಾಗಲಿ ಕಾನೂನನ್ನು ಜಾರಿಗೆ ತರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರ್ಬೋದು. ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದನ್ನು ಅನ್ಯತಾ ಭಾವಿಸದೆ ಜನರ ಹಿತದೃಷ್ಟಿಯಿಂದ ಯಾವ ನಿರ್ಣಯ ಸೂಕ್ತ ಅಂತ ಹೇಳಬೇಕಾಗ್ತದೆ ಅದನ್ನು ಒಂದು ಮಾತಿನಿಂದ ಮನವರಿಕೆ ಮಾಡಿಕೊಂಡು ಕಾನೂನನ್ನು ಜಾರಿಗೆ ತಂದರೆ ಅದು ಸಮಾಜಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೇನೆ. ವೈದ್ಯರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ, ಆದರೆ ಕಾನೂನನ್ನು ಜಾರಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸ್ವಲ್ಪ ಪ್ರತಿಭಟನೆ ಬರ್ತದೆ. ಬಟ್ ಯಾವುದೇ ಕಾನೂನು ಜನರಿಗೆ ಮಾರಕ ಆಗಿರೋದಿಲ್ಲ ಮತ್ತು ಆಗಬಾರ್ದು. ಅದನ್ನು ನಾನು ಈಗಾಗಲೇ ಖಾಸಗಿ ಆಸ್ಪತ್ರೆಯ ವೈದ್ಯರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಕೇಂದ್ರ ಸರ್ಕಾರ MNC ಕಾಯ್ದೆಯ ಮಸೂದೆಯನ್ನು ತಿದ್ದುಪಡಿ ಮಾಡೋದನ್ನು ವಿರೋಧಿಸಿ ಇಂದು ಖಾಸಗಿ ವೈದ್ಯರು ಒಂದು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ದೇಶಾದ್ಯಂತ ಈ ಮುಷ್ಕರ ಇಂದು ನಡೆಯಲಿದ್ದು
ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಈ ಮುಷ್ಕರಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಏನು ಈ ಖಾಸಗಿ ವೈದ್ಯರ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಖಾಸಗಿ ವೈದ್ಯರು ಮತ್ತು ಖಾಸಗಿ ಆಸ್ಪತ್ರೆಗಳು ಈಗ ಮುಷ್ಕರಕ್ಕೆ ಕರೆ ನೀಡಿದ್ದಾವೆ. ಈ ನಾವೀಗ ಮಂಡ್ಯ ನಗರದಲ್ಲಿರುವಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಮುಂದೆ ಇದ್ದೀವಿ. ನೀವೀಗ ನೋಡ್ತಾ ಇದ್ರಿ, ಇದು ಮಂಡ್ಯ ನಗರದಲ್ಲಿರುವಂತಹ ಪ್ರಗತಿ ಆಸ್ಪತ್ರೆ. ಇದು ಮಂಡ್ಯ ನಗರದ ಒಂದು ಪ್ರಸಿದ್ಧ ಒಂದು ಖಾಸಗಿ ವೈದ್ಯಕೀಯ ಆಸ್ಪತ್ರೆ. ಏನು ಇವತ್ತು ಖಾಸಗಿ ವೈದ್ಯರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕೂಡ ಮಂಡ್ಯ ನಗರದಲ್ಲೂ ಕೂಡ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ವೈದ್ಯರು ಕೂಡ ಈಗ ಮುಷ್ಕರಕ್ಕೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಈಗ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಏನು ಇವತ್ತು ಖಾಸಗಿ ಆಸ್ಪತ್ರೆಗಳು ಕೂಡ ವೈದ್ಯರ ಏನು ಮುಷ್ಕರ ಇದೆ ಆ ಮುಷ್ಕರದ ಹಿನ್ನೆಲೆಯಲ್ಲಿ ತಮ್ಮ OPD ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಮಂಡ್ಯದ ಏನು ಖಾಸಗಿ ಆಸ್ಪತ್ರೆ ಇದೆ, ಈ ಆಸ್ಪತ್ರೆಯಲ್ಲಿ ಏನು OPD ಸೇವೆ ಬಂದ್ ಆಗಿದೆ. ಜೊತೆಗೆ ವೈದ್ಯರು ಕೂಡ ಈ OPD ಸೇವೆಗೆ ಬರ್ತಾ ಇಲ್ಲ. ಆದರೂ ಕೂಡ ರೋಗಿಗಳು ಬೆಳಗ್ಗೆ ಬಂದು ಕೂಡ ತಮ್ಮ ಏನು ಚಿಕಿತ್ಸೆಗಾಗಿ ವೈದ್ಯರನ್ನ ಕಾಯ್ತಾ ನಿಂತಿದ್ದಾರೆ. ಆದರೆ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ವೈದ್ಯರು ಇವತ್ತು ಸಿಗೋದು ಬಹುತೇಕ ಖಚಿತ ಇಲ್ಲ ಅನ್ನೋದು ಇಲ್ಲಿನ ಏನು ಆಸ್ಪತ್ರೆ ಸಿಬ್ಬಂದಿಗಳು ಹೇಳೋ ಮಾತು. ಜೊತೆಗೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಇವರೆಲ್ಲರೂ ಕೂಡ ವೈದ್ಯರು ಬರ್ತಾರೆ ಅನ್ನೋದು ಇದರಲ್ಲೇ ಕಾಯ್ದುಕೊಳ್ತಿದ್ದಾರೆ. ಆದರೆ ಕೂಡ ಇವರಿಗೆ ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಯಾವುದೇ ಒಂದು OPD ಸೇವೆಯನ್ನು ಕೂಡ ಬರ್ತಾ ಇಲ್ಲ. ಬನ್ನಿ ಹಾಗಾದ್ರೆ ಅವರನ್ನೇ ಮಾತಾಡ್ಸೋಣ. ಇವತ್ತು ಸರ್ ಏನಕ್ಕೆ ಬಂದಿದೆ ಸರ್? ಇವತ್ತು ಪಾಪ ತೋರಿಸ್ಬೇಕಾಗಿತ್ತು. ಡಾಕ್ಟ್ರ್ ಏನು ಹೇಳ್ತಾ ಇದ್ದಾರೆ? ಇವತ್ತು ಡಾಕ್ಟರ್ ಸಿಗ್ತೀನಿ ಅಂದರೆ ಬರಲ್ವಂತೆ ಸರ್, ಗ್ಯಾರಂಟಿ ಇಲ್ವಂತೆ. ಮತ್ತೆ ಏನು ಮಾಡ್ತೀವಿ ಸರ್ ಇವತ್ತು? ಹಾಗಾದ್ರೆ ನೋಡ್ತೀವಿ ಸರ್, ನೋಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಹೋಗ್ತೀರಾ? ಹೇಗೆ ಹೋಗ್ಬೇಕು? ಅಲ್ಲೇ ಹೋಗ್ಬೇಕು. ಇನ್ನು ಅಲ್ಲೇ ಹೋಗ್ಬೇಕು ಅಂತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಏನು ಇವತ್ತು ಖಾಸಗಿ ವೈದ್ಯರ ಒಂದು ಮುಷ್ಕರ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನ ರೋಗಿಗಳು ಕೂಡ ಇವತ್ತು ಬಂದು OPD ಸೇವೆ ಕಾಯ್ತಿದ್ದಾರೆ. ನಮ್ಮ ಜೊತೆ ಈಗ ಮಾತಾಡಲಿಕ್ಕೆ ಇನ್ನೊಬ್ರು ಕೂಡ ಏನು ರೋಗಿಗಳು ಬಂದಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್ ಏನಕ್ಕೆ ಸರ್ ಇವತ್ತು ಬಂದಿರೋ ನೀವು? ಮಗಿಗೆ ಜ್ವರ ಕೆಮ್ಮಲು ತೋರಕ್ಕೆ ಬಂದಿದ್ವಿ. ಡಾಕ್ಟ್ರುಗಳು ಬರ್ತಾರೆ. ಒಬ್ರು ಡಾಕ್ಟ್ರ್ ಏನೋ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಗೆ ಏನು ವೈದ್ಯರು ಮುಷ್ಕರ ಮಾಡ್ತಾರೆ ಏನೋ ಗೊತ್ತಿತ್ತಾ? ಈಗ ಗೊತ್ತಿರಲಿಲ್ಲ ಸರ್, ಏನು ಹೇಳಲಿಲ್ಲ ಅವ್ರು ಡಾಕ್ಟ್ರುಗಳು. ಬರೋಲ್ಲ ಅಂತವ್ರೆ, ನೋಡ್ಬೇಕು ಸರ್. ಇದಿಷ್ಟು ಏನು ರೋಗಿಗಳು ಹೇಳೋ ಮಾತು. ಏನು ಇವತ್ತು ಖಾಸಗಿ ಆಸ್ಪತ್ರೆ ವೈದ್ಯರ ಮುಷ್ಕರದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಏನು ಈಗ ಖಾಸಗಿ ಆಸ್ಪತ್ರೆಗಳು ಬಂದಿಂದಾಗಿ ಸಾಕಷ್ಟು ರೋಗಿಗಳು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಈಗ ಸರ್ಕಾರಿ ಆಸ್ಪತ್ರೆಗಳ ಮುಖ ಮಾಡೋದನ್ನು ನಾವು ಕಾಣ್ತಿರ್ಬೋದು. ಮಂಡ್ಯದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಉಡುಪಿ ಜಿಲ್ಲೆಯ KMC ಆಸ್ಪತ್ರೆಯ OPD ಬಂದ್ ಆಗಿಲ್ಲ. ಉಳಿದಂತೆ ನಗರದ ವಿವಿಧ 25 ಖಾಸಗಿ ಆಸ್ಪತ್ರೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ವಿಧೇಯಕವನ್ನ ಈಗಾಗಲೇ ಭಾರತೀಯ ವೈದ್ಯಕೀಯ ಸಂಘ ಖಂಡಿಸಿ ಒಂದು ಹೊರರೋಗ ವಿಭಾಗವನ್ನು ಬಂದ್ ಮಾಡುವ ಮೂಲಕ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೂ ಉಡುಪಿಯಲ್ಲೂ ಕೂಡ ಒಂದು ಹೊರರೋಗ ವಿಭಾಗ ಸಂಪೂರ್ಣ ಬಂದ್ ಆಗಿದೆ. ಮಣಿಪಾಲ KMCಯಲ್ಲಿ ಬಿಟ್ಟರೆ ಉಡುಪಿಯ ಎಲ್ಲ ಖಾಸಗಿ ಆಸ್ಪತ್ರೆಗಳು ಬಂದ್ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೆ ಉಡುಪಿಯ ಎಲ್ಲ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಈ ಬಂದ್ಗೆ ಒಂದು ಸಾಥ್ ನೀಡಿದೆ. ನಾವೀಗ ಆದರ್ಶ ಆಸ್ಪತ್ರೆಯಲ್ಲಿದ್ದೇವೆ. ಇಲ್ಲಿ ಹೊರರೋಗಿ ವಿಭಾಗ ಸಂಪೂರ್ಣ ಬಂದ್ ಆಗಿದೆ. ಏನು ರೋಗಿಗಳು ಬಂದು ಹೋಗ್ತಾ ಇದ್ದಾರೆ. ಆದರೆ ಈ ಎಲ್ಲ ಬರೋ ರೋಗಿಗಳಿಗೆಲ್ಲ ಮಣಿಪಾಲದಿರೋ KMC ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೆ ಏನು ಭಾರತೀಯ ವೈದ್ಯಕೀಯ ಸಂಘ ಕರೆ ಕೊಟ್ಟಿರುವಂತಹ ಒಂದು ಬಂದ್ಗೆ ಉಡುಪಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಒಟ್ಟು ಉಡುಪಿಯಲ್ಲಿರುವಂತಹ ಸುಮಾರು 60 ಉಡುಪಿ ಜಿಲ್ಲೆಯ ಸುಮಾರು 60 ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ಬಂದ್ ಮಾಡಿದೆ. ಹೀಗಾಗಿ ಕೇಂದ್ರ ಸರ್ಕಾರದ NMC ಕಾಯ್ದೆಗೆ ಈ ಬಂದ್ ಸಹಕಾರಿಯಾಗುತ್ತಾ ಮತ್ತು ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿ ಆರೋಗ್ಯ ಮತ್ತಷ್ಟು ಗಂಭೀರವಾಗಿದೆ. ನಿನ್ನೆ ಮಧ್ಯರಾತ್ರಿ ಕರುಣಾನಿಧಿ ಆರೋಗ್ಯ ತೀವ್ರ ಹದಗೆಟ್ಟ ಕಾರಣ ಚೆನ್ನೈನ ಕಾವೇರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಲಾಗಿದೆ. ಕಾವೇರಿ ಆಸ್ಪತ್ರೆಯ ಮುಂದೆ ಸಾವಿರಾರು DMK ಕಾರ್ಯಕರ್ತರು ಜಮಾಯಿಸಿದ್ದು ಆಸ್ಪತ್ರೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗೆ ರಾಜ್ಯಪಾಲರಾದ ಬನ್ವರಿಲಾಲ್ ಪುರೋಹಿತ್ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಇವತ್ತು ಕರುಣಾನಿಧಿ ಆರೋಗ್ಯ ವಿಚಾರಿಸುವುದಕ್ಕೆ ವೆಂಕಯ್ಯ ನಾಯ್ಡು, ಗುಲಾಂ ನಬಿ ಆಜಾದ್, ನಿರ್ಮಲಾ ಸೀತಾರಾಮನ್ ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಯಾಕೆಂದ್ರೆ ನಿನ್ನೆ ಮನೆಯಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು. ಆದರೆ ಸೂಕ್ತ ಚಿಕಿತ್ಸೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕಾವೇರಿ ಆಸ್ಪತ್ರೆಗೆ ಮಧ್ಯರಾತ್ರಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ನಿನ್ನೆ ಮಟ್ಟಿಗೆ ಸ್ವಲ್ಪ ಚೇತರಿಕೆಯನ್ನ ಕಂಡಿದ್ರು ಅಂತ ಹೇಳಲಾಗ್ತಾ ಇದ್ರು ಕೂಡ ಆಮೇಲೆ ಸ್ವಲ್ಪ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. ನಂತರ ಆಸ್ಪತ್ರೆಯ ಬಳಿಗೆ ಕರೆತಂದಿದ್ದಾರೆ. ಈಗ ICUನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಆದರೆ DMKಯ ಸಾಕಷ್ಟು ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ದಾರೆ. ಅವರಿಗೆ ಆತಂಕ ಕೂಡ ಇದೆ. ಕರುಣಾನಿಧಿ ಅವರಿಗೆ ಏನಾಗುತ್ತೋ ಅನ್ನೋ ಸಲುವಾಗಿ ಬಹಳಷ್ಟು ಮಂದಿಯಲ್ಲಿ ಸೇರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಸದ್ಯಕ್ಕೆ ಆಸ್ಪತ್ರೆ ಬಳಿ ಯಾವ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆ, ಅದರ ಜೊತೆಗೆ ಚೇತರಿಕೆಯನ್ನ ಕಂಡಿದ್ದಾರಾ ಮಾಜಿ ಸಿಎಂ ಕರುಣಾನಿಧಿ? ಹೇಗೆ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ?
ಪ್ರತಿಮಾ, ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಅವರ ಆರೋಗ್ಯದ ಬಗ್ಗೆ ಈಗ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಿದ್ದಾವೆ. ಅಂದ್ರೆ ಡಾಕ್ಟರ್ ಹೇಳ್ತಿದ್ದಾರೆ ಅವರ ಆರೋಗ್ಯ ಸ್ಥಿರವಾಗಿದೆ, ಚೇತರಿಸಿಕೊಳ್ತಿದ್ದಾರೆ, ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ. ಆದ್ರೆ ಡಿಎಂಕೆ ವಲಯದಲ್ಲಿ ಮತ್ತು ಚೆನ್ನೈನಲ್ಲಿ ಈಗ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅಂದ್ರೆ ಕರುಣಾನಿಧಿ ಅವರಿಗೆ ಹೆಚ್ಚಿನ ಆರೋಗ್ಯದ ಸಮಸ್ಯೆ ಆಗಿದೆ, ವಯೋಸಹಜವಾಗಿ ಆರೋಗ್ಯ ಕೈ ಕೊಟ್ಟಿದೆ, ಹಾಗಾಗಿ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ, ಎಲ್ಲೋ ಏನೋ ನಿಜವಾದ ಸ್ಥಿತಿಯನ್ನ ಮುಚ್ಚಿಡ್ತಿದ್ದಾರೆ ಅವರ ಕುಟುಂಬ ವರ್ಗ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಅನ್ನುವಂತಹ ಒಂದು ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಫಾರ್ ಎಕ್ಸಾಂಪಲ್, ಚೆನ್ನೈನ ಕಾವೇರಿ ಅಪೋಲೋ ಆಸ್ಪತ್ರೆಯ ಮುಂದೆ ಈಗಾಗಲೇ ಡಿಎಂಕೆ ಕಾರ್ಯಕರ್ತರು ಅಪಾರ ಪ್ರಮಾಣದಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಆ ಸಂಬಂಧಪಟ್ಟಂತೆ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಮತ್ತು ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೂ ಕೂಡ ಡಿಎಂಕೆ ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಗೆ ಬರ್ತಿದ್ದಾರೆ. ಅಂದ್ರೆ ತಮ್ಮ ನಾಯಕನಿಗೆ ಏನೋ ಆಗ್ಬಿಡತ್ತೆ, ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ, ಹೆಚ್ಚು ಕಡಿಮೆ ಆಗಬಹುದು ಎನ್ನುವ ಆತಂಕ ಇರೋದ್ರಿಂದ ಡಿಎಂಕೆ ಕಾರ್ಯಕರ್ತರು ಕಾವೇರಿ ಆಸ್ಪತ್ರೆ ಕಡೆ ಧಾವಿಸ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಈಗ ಕಾವೇರಿ ಆಸ್ಪತ್ರೆಗೆ, ಚೆನ್ನೈಗೆ ಭೇಟಿಯನ್ನ ನೀಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ದೆಹಲಿಯಿಂದ ರಾಷ್ಟ್ರೀಯ ನಾಯಕರು ಈಗ ಚೆನ್ನೈ ಕಡೆ ಧಾವಿಸ್ತಿದ್ದಾರೆ. ಕೇಂದ್ರದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ರಾಜ್ಯಪಾಲರು ಭೇಟಿ ಕೊಟ್ಟು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೀಗೆ ಕರುಣಾನಿಧಿ ಅವರ ಆರೋಗ್ಯದ ವಿಷಯ ಈಗ ಏನೋ ಒಂದ್ ರೀತಿಯಲ್ಲಿ ಅನುಮಾನಾಸ್ಪದವಾಗಿದೆ ಮತ್ತು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಪ್ರತಿಮಾ, ಧನ್ಯವಾದ ಧರಣೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.